Hi friends, welcome to my channel Stitch. Please subscribe my channel and like and share your friends. ನಾನು ಇವತ್ತು ಇಲ್ಲಿ 1 ವರ್ಷ ಹೆಣ್ಣು ಮಗುಗೆ ಫ್ರಾಕ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಪರ್ಪಲ್ ಕಲರ್ ಶೈನಿಂಗ್ ಸ್ಯಾಟಿನ್ ಕ್ಲಾತ್ ಮತ್ತು ನೆಟ್ ಕ್ಲಾತ್ ತಂದಿದ್ದೀನಿ. ನೋಡಿ, ಇಲ್ಲಿ ಬಾಡಿ ಮೆಜರ್ಮೆಂಟ್ ನಾನು 8 ಇಟ್ಟಿದ್ದೀನಿ. ಅದು ರೆಡಿ 7 ಬರುತ್ತೆ. ಇನ್ನು ವಿಡ್ತ್ ಬಂದು 12 ಇಟ್ಟಿದ್ದೀನಿ. 10 ರೆಡಿ ಬರುತ್ತೆ. ಇನ್ನು ನೆಕ್ ವಿಡ್ತು ಶೋಲ್ಡರು ಎರಡೂವರೆ, ಟೋಟಲ್ 4.5. ಆರ್ಮೋಲ್ ಕೂಡ 4.5 ಮೆಜರ್ಮೆಂಟ್ ಇಟ್ಕೋಬೇಕು. ಇಟ್ಟು ನೆಕ್ಸ್ಟ್ ಈಗ ನೋಡಿ, ನೆಟ್ ಕ್ಲಾತ್ನ ಇಟ್ಟು ನೆಕ್ನ ಕೂಡಿಸಿ ಅದನ್ನು ಉಲ್ಟಾ ಮಾಡ್ತೀನಿ. ಸ್ಟಿಚ್ ಆದಮೇಲೆ ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಈ ಥರ ಕಟ್ ಮಾಡಿ, ಆರ್ಮೋಲ್ ಕೂಡ ನಾನು ಅದೇ ಥರ ಸ್ಟಿಚ್ ಮಾಡಿದ್ದೀನಿ. ಎಲ್ಲ ಹಿಂಗೆ ಉಲ್ಟಾ ಮಾಡಿದ್ರೆ ಈ ರೀತಿ ರೆಡಿ ಬರುತ್ತೆ. ಈಗ ಇದ್ರ ಮೇಲೊಂದು ಸುತ್ತನ ಸ್ಟಿಚ್ ಮಾಡ್ಕೊಳ್ತಾ ಬರೋಣ. ಸ್ಟಿಫಾಗಿ ಒಳಗಡೆ ಲೈನಿಂಗು ಹೊರಗಡೆ ಕಾಣಿಸ್ದಂಗೆ ನೋಡಿ ಎಳೆದು ಸ್ಟಿಚ್ ಮಾಡ್ಕೋಬೇಕು. ಸುತ್ತ ಸ್ಟಿಚ್ ಮಾಡಿದರೆ ನಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಸುಲಭ ಆಗುತ್ತೆ. ಈ ಮಗುಗೆ ನಾನು ಸ್ಲೀವ್ಸ್ ಏನು ಇಡ್ತಾ ಇಲ್ಲ, ಸ್ಲೀವ್ಲೆಸ್ ಇದು ಫ್ರ್ಯಾಕು. ಮಕ್ಕಳಿಗೆ ಸ್ಲೀವ್ಲೆಸ್ಸೇ ಚೆನ್ನಾಗಿ ಕಾಣಿಸೋದು, ಆದ್ದರಿಂದ ನಾನು ಸ್ಲೀವ್ಸ್ ಕೊಡೋಕ್ಕೆ ಹೋಗಲಿಲ್ಲ. ಇದಕ್ಕೆ ರೌಂಡ್ ನೆಕ್ ಇಟ್ಟಿದ್ದೀನಿ. ಇದು ವೆಸ್ಟಿಗೂ ಈ ಥರ ಫುಲ್ ಸುತ್ತ ಸ್ಟಿಚ್ ಹಾಕೊಂಡ್ರೆ ಸ್ಟಿಫಾಗಿರುತ್ತೆ. ಇದೇ ಥರ ನಾನು ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಬಾರ್ಡರು ಹಂಗೆ ಮೇಲೆ ಕಾಣಿಸೋ ರೀತಿ ಸ್ಟಿಚ್ ಮಾಡ್ಕೊಂಡು ಈಗ ಶೋಲ್ಡರ್ ಟು ಶೋಲ್ಡರ್ ಜಾಯಿನ್ ಮಾಡೋಣ. ಶೋಲ್ಡರ್ ಜಾಯಿನ್ ಮಾಡಿದ್ರೆ ಅರ್ಧ ಕೆಲಸ ರೆಡಿ. ಬಾಡಿ ಪಾರ್ಟ್ಸು ರೆಡಿ ಆದಂಗೆ. ಇಲ್ಲಿ ಬ್ಯಾಕು ಮತ್ತು ಫ್ರಂಟು ರೆಡಿ ಆಯಿತು. ನೆಕ್ಸ್ಟ್ ಈಗ ಬಾಟಮ್ ಪಾರ್ಟು ಕೆಳಗಡೆ ಅಂಬ್ರೆಲಾ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ವೆಸ್ಟ್ ಬಂದುಬಿಟ್ಟು ನಾನು 10, ಪಾಪುಗೆ ಬೇಕಾಗಿರೋದು 9, 1 ಇಂಚ್ ಎಕ್ಸ್ಟ್ರಾ 10, ಲೆಂತು 12 ಇರೋದು. ಅದು ಮೇಲ್ ಸ್ಟಿಚಿಂಗು ಕೆಳಗಡೆ ಸ್ಟಿಚಿಂಗ್ ಎಲ್ಲ ಹೋಗಿ 10.5 ಬರುತ್ತೆ. ಟೋಟಲ್ ಮೇಲ್ 7, ಬಾಡಿ 7, ಕೆಳಗಡೆ ಬಾಟಮ್ 10, ಟೋಟಲ್ ಫುಲ್ ಲೆಂತ್ ಫ್ರ್ಯಾಕ್ದು 17. ನೋಡಿ, ನೆಟ್ಟು ಅದೇ ಅಳತೆ ಕಟ್ ಮಾಡಿಟ್ಟಿದ್ದೆ. ನೆಟ್ಟು ಮತ್ತು ಅದೇ ಎರಡು ಲೈನಿಂಗ್ ಕೊಡ್ತಾಯಿದ್ದೀನಿ. ಒಳಗಡೆ ಕ್ಯಾನ್ ಕೊಡಬೇಕು ಒಂದು ಲೈನಿಂಗು, ಮೇಲೆ ಇದಕ್ಕೊಂದು. ನೆಕ್ಸ್ಟ್ ಈಗ ಕೆಳಗಡೆ ಸ್ಪ್ರಿಲ್ ಕೊಡೋದಕ್ಕೆ ನಾನು ನೋಡಿ ಇಲ್ಲಿ 6 ಇಂಚಿಂದು ನೆಟ್ ತೊಗೊಂಡಿದ್ದೀನಿ. ಉದ್ದ ಒಂದು ಸ್ಟ್ರೈಪು. ಇದನ್ನು ನೀಟಾಗಿ ಈ ನೆಟ್ ಮೇಲೆ
ಸೀದಾ ಇಟ್ಟು ಅದ್ರ ಮೇಲೆ ಈ ಥರ ಪ್ಲೀಟ್ಸ್ನ ಮಾಡ್ತಾ ಹೋಗಬೇಕು ಚಿಕ್ಕ ಚಿಕ್ಕದಾಗಿ. ನೋಡಿ 2 ಲೇಯರ್ ನಾನು ಮಾಡ್ತಾ ಇರೋದು, 1 ಲೇಯರ್ ಅಲ್ಲ. ಈ ಥರ ಪ್ಲೀಟ್ಸ್ನ ಮಾಡ್ತಾ ಹೋಗಬೇಕು. ಪ್ಲೀಟ್ಸ್ ಎಲ್ಲ ಆದಮೇಲೆ ಅದನ್ನು ಕೆಳಗಡೆ ಹಾಕಿ ಮೇಲೊಂದು ಸ್ಟಿಚ್ ಹಾಕಿದ್ರೆ ಈ ಥರ ಸ್ಟಿಫಾಗಿ ಬರುತ್ತೆ. ನೋಡಿ ಈ ಥರ ಬಂತು. ಇವಾಗ ಬಾಡಿ ಪಾರ್ಟ್ನು ಮತ್ತು ಬಾಟಮ್ ಪಾರ್ಟನ್ನು ಸೊಂಟದ ಹತ್ರ ಅದನ್ನು ಈ ಥರ ಜಾಯಿನ್ ಮಾಡೋದು. ಎರಡು ಹೊಲಿಗೆ ಹಾಕಿದ್ರೆ 2 ಜಾಯಿನ್ ಮಾಡಿದ್ರೆ ಮುಗೀತು. ನೆಕ್ಸ್ಟ್ ಈಗ ಒಳಗಡೆ ಲೈನಿಂಗ್ ಹಾಕಿದ್ದೀನಲ್ಲ 2, ನೋಡಿ ಇದೆರಡು ರೆಡಿ ಆಯಿತು 2 ಕಡೆ. ನೆಕ್ಸ್ಟ್ ಈಗ ಒಳಗಡೆ ಲೈನಿಂಗ್ ಕೊಟ್ಟಿದ್ದೀನಲ್ಲ ಬಟ್ಟೆ, ಶೈನಿಂಗ್ ಕ್ಲಾತ್ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಎರಡನ್ನೂ ನಾನು 2 ಲೇಯರ್ ಕೊಟ್ಟಿದ್ದೀನಿ, 2 ಲೇಯರ್ನ ಸ್ಟಿಚ್ ಮಾಡ್ಕೋಬೇಕು. 2 ಲೇಯರ್ ಸ್ಟಿಚ್ ಮಾಡಿ ಸೈಡ್ ಸ್ಟಿಚ್ ಮಾಡಿದ್ರೆ ಫ್ರಾಕು ರೆಡಿ ಆಗುತ್ತೆ. ಒಳಗಡೆ ಕ್ಯಾನ್ ಕೊಡೋದಷ್ಟೇ. ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ನೋಡಿ, ಫ್ರಾಕ್ ಈಸ್ ರೆಡಿ ಟು ವೇರ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ಪ್ರಿಲ್ಲು ಈ ಥರ ಕೊಟ್ಟರೆ ನಾರ್ಮಲ್ಗಿಂತ ಡಿಫ್ರೆಂಟಾಗಿ ಕಾಣಿಸುತ್ತೆ, ಡಿಫ್ರೆಂಟ್ ಲುಕ್ ಸಿಗುತ್ತೆ ಫ್ರಾಕಿಗೆ. ಮತ್ತು ನೋಡಿ ಬೆಲ್ಟ್ ಸಹ ಕೊಟ್ಟಿದ್ದೀನಿ ಸೈಡಲ್ಲಿ, ಅಂದರೆ ಸೊಂಟ ಟೈಟ್ ಆದರೆ ಲೂಸ್ ಆದರೆ ಕಟ್ಟಿದ್ರೆ ಫಿಟ್ಟಾಗಿ ಕೂರುತ್ತೆ. ಒಂದು ಉಕ್ಸ್ ಕೊಟ್ಟಿದ್ದೀನಿ. ಚೆನ್ನಾಗಿದೆಯಾ? ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ. ಒಂದು ವರ್ಷ 2 ವರ್ಷದ ಪಾಪವರೆಗೂ ಇದನ್ನು ಹಾಕ್ಬೋದು. ಇದು ಫ್ರಾಕಲ್ಲಿ ಫುಲ್ ಲೆಂತ್ ಬಂದುಬಿಟ್ಟು 17 ಇದೆ, ಆಗುತ್ತೆ 2 ವರ್ಷದ ಮಗುಗೂ ಆಗುತ್ತೆ. ಸೊ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.